ಸ್ನೇಹಿತರೆ, ಮರಕೆಸು ಅಂದರೆ ಈ ರೀತಿ ಇರ್ತದೆ. ನಾನು ಪೇಟೆಯಿಂದ 2 ಕಟ್ಟು ಮರಕೆಸು ತಗೊಂಡು ಬಂದಿದ್ದೇನೆ. ಇವತ್ತು ಮಾರ್ಕೆಟಲ್ಲಿ ಇತ್ತು. ಹಾಗೆ ನೋಡಿ, ಈ ರೀತಿ ಕಟ್ಟು ಇರ್ತದೆ ನೋಡಿ. ಇನ್ನು ನೋಡಿ, ಎಲೆ ಹೀಗಿರ್ತದೆ, ಸ್ವಲ್ಪ ದಪ್ಪವೇ ಇದ್ರೆ ಎಲೆ. ಹಾಗೆ ಅದರ ಹಿಂದೆ ನೋಡಿ ಸ್ವಲ್ಪ ಕಲರ್ ನೋಡಿ, ಸ್ವಲ್ಪ ಮೆರೂನ್ ಕಲರು ಆ ರೀತಿ ಇರ್ತದೆ. ಮತ್ತು ಎಲೆ ಕೂಡ ದಪ್ಪವೇ. ಮತ್ತು ಹೀಗೆ ಕಟ್ಟು ಇರ್ತದೆ ನೋಡಿ, ನಮಗೆ ಸಿಗ್ತದೆ ಹೀಗೆ ನೋಡಿ. ಇದರ ದಂಟನ್ನು ಕೂಡ ನಾವು ಸಾರು ಮಾಡ್ಬೋದು. ಹೆಸರು ಕಾಳು, ಹೆಸರು ಮೊಳಕೆ ಬರಿಸಿದ ಹಾಕಿ ಸಾರು ಮಾಡ್ಬೋದು ನೋಡಿ. ಹಾಗೆ ನಾನು 2 ಕಟ್ಟು ತಗೊಂಡು ಬಂದಿದ್ದೇನೆ. ಇದಕ್ಕೆ ಎಷ್ಟು 2 ಕಟ್ಟು ತಗೊಂಡ್ರೆ 50 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ. ಹಾಗೆ 2 ಕಟ್ಟು ತಗೊಂಡು ಬಂದಿದ್ದೇನೆ. ಮತ್ತು ಈ ಮರಕೆಸು ಮರದ ಪೊಟಾರಗಳಲ್ಲೆಲ್ಲ ಬೆಳೀತದೆ. ಇದು ಹೆಚ್ಚಾಗಿ ಕೊಡಗು ಮತ್ತು ಚಿಕ್ಕಮಗಳೂರು, ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಇದನ್ನು ಕಾಡಿನಿಂದ ತಂದು ಮಾರಾಟ ಕೂಡ ಮಾಡ್ತಾರೆ. ಮತ್ತು ಮನೆಗಳ ಹಿತ್ತಲಲ್ಲಿ ಕೂಡ ಬೆಳೆಸಿ ಮಾರಾಟ ಮಾಡ್ತಾರೆ. ಮತ್ತು ಇದು ಬೆಳೆದಂದರೆ ದೊಡ್ಡ ದೊಡ್ಡ ಮರಗಳ ಪೊಟಾರಗಳಲ್ಲಿ ಬೆಳೀತದೆ. ಇದನ್ನು ಹೆಚ್ಚಾಗಿ ಕೊಡಗು, ಮಲೆನಾಡು ಪ್ರದೇಶ, ಚಿಕ್ಕಮಗಳೂರು ಆ ಸೈಡೆಲ್ಲ ಹೆಚ್ಚಾಗಿದ್ದು ಕಾಣ್ತದೆ. ಮತ್ತು ಇದನ್ನು ನಾವು ಮಳೆಗಾಲ, ಅದರಲ್ಲೂ ಆಟಿ ಅಥವಾ ಆಷಾಢದಲ್ಲಿ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾನೆ. ಅಂದರೆ ಈ ಸೊಪ್ಪಲ್ಲಿ ಒಂದು ಔಷಧಿಯ ಗುಣ ಹೇರಳವಾಗಿರ್ತದೆ ಅಂತೆ ಆಷಾಢ ಟೈಮಲ್ಲಿ. ಹಾಗಾಗಿ ನಾವು ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಈಗ ಇದರ ದಂಡನ್ನೆಲ್ಲ ಕೊಯ್ಕೊಳ್ತಾ ಇದ್ದೇನೆ. ಅಂದರೆ ಇದರ ದಂಡಿಂದ ನಮಗೆ ಸಾಂಬಾರು ಮಾಡಲಿಕ್ಕಾಗ್ತದೆ. ಹೆಸರು ಕಾಳು ಮೊಳಕೆ ಬರಿಸಿದ್ದು ಹಾಕಿ ಮತ್ತು ಈ ದಂಡನ್ನು ಹಾಕಿ ಸಾಂಬಾರು ಮಾಡಿದರೆ ಒಳ್ಳೆಯದಾಗ್ತದೆ. ಎಲ್ಲವನ್ನು ಕೂಡ ಇದೇ ರೀತಿ ಕೊಯ್ಕೊಂಡ್ರೆ ಆಯಿತು. ನೋಡಿ, ಕೆಸುವಿನ ದಂಡನ್ನೆಲ್ಲ ಹೀಗೆ ಮುರ್ಕೊಳ್ಬೇಕು. ಮುರಿಯುವಾಗ ಅದರ ನಾರೆಲ್ಲ ಬರ್ತದೆ ನೋಡಿ. ನೋಡಿ ಎಷ್ಟು ಸುಲಭವಾಗಿ ನಾರು ಬರ್ತದೆ ನೋಡಿ. ಹೀಗೆಲ್ಲ ಮುರಿದು ಒಂದು ಸ್ವಲ್ಪ ಅಲಸಂಡೆ, ಅದಕ್ಕೆ ಪಲ್ಯಕ್ಕೆ ಅಲಸಂಡೆ ಕೊಯ್ತೇವಲ್ಲ ಆ ರೀತಿ ಮಾಡಿಕೊಂಡ್ರೆ ಆಯಿತು. ಆನಂತರ ನಾವು ಹೆಸರು ಕಾಳು ಮೊಳಕೆ ಬರಿಸಿದ ಜೊತೆ ಹಾಕಿ ಸಾಂಬಾರು ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ ನೋಡಿ. ಇದೇ ರೀತಿ ಮಾಡಿಕೊಂಡು ಸಾಂಬಾರು ಮಾಡಿದರೆ ಆಯಿತು. ಕೈಯಲ್ಲಿ ಮುರಿದು ಬಾರದಿದ್ದರೆ ಕತ್ತಿಯಲ್ಲಿ ಕೂಡ ಮಾಡಿಕೊಳ್ಬೋದು ನೋಡಿ. ಸುಲಭವಾಗಿ ನಾರು ಬರ್ತದೆ ಇದು. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತಿಲ್ಲಿ ತವಾ ಫ್ರೈ ಪತ್ರೊಡೆ ಮಾಡ್ತಾ ಇದ್ದೇನೆ. ಹಾಗಾದರೆ ಮನೆ ಸ್ನೇಹಿತರೆ, ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. ಪತ್ರೊಡೆಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸು: 1 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ನಷ್ಟು ಧನಿಯಾ, ಅರ್ಧ ಟೀ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನ್ ಮೆಂತೆ, ರುಚಿಗೆ ಉಪ್ಪು, ಅರ್ಧ ಸ್ಪೂನು ಅರಶಿನ, 1 ಕಡಲೆಕಾಯಿ ಗಾತ್ರದ ಹಿಂಗು, 1 ನಿಂಬೆ ಹುಳಿಯಷ್ಟು ಹುಳಿ ಮತ್ತು 1 ನಿಂಬೆ ಹುಳಿಯಷ್ಟು ಬೆಲ್ಲ. ಹಾಗೆ 15 ಬ್ಯಾಡಗಿ ಮೆಣಸು ಮತ್ತು 3 ಖಾರದ ಮೆಣಸನ್ನು ತಗೊಂಡಿದ್ದೇನೆ. 3 ಪಾವಿನಷ್ಟು ದೋಸೆ ಅಕ್ಕಿಯನ್ನು 2 ಗಂಟೆಗಳ ಕಾಲ ನೆನೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 1 ಗಡಿಯಷ್ಟು ತೆಂಗಿನಕಾಯಿ ತುರಿ. ಇಲ್ಲಿ ನಾನು ತವವನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಇನ್ನು ನಾವು ಒಂದೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಈಗ ಮೆಣಸನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಮೆಣಸು ಹುರಿದು 2 ನಿಮಿಷ ಆದ ನಂತರ ಹಿಂಗನ್ನು ಹಾಕ್ತಾ ಇದ್ದೇನೆ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಜೀರಿಗೆ, ಮೆಂತೆ ಎಲ್ಲವನ್ನು ಕೂಡ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಈಗ ಮಸಾಲೆ ಸಾಮಾನೆಲ್ಲ ಚಟಪಟ ತೇಳಿಕೊಂಡು ಇಲ್ಲಿ ರೋಸ್ಟ್ ಕೂಡ ಆಯಿತು. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡುವ. ಇನ್ನು ನಾವಿಲ್ಲಿ ಹುರಿದ ಮಸಾಲೆ, ಉಪ್ಪು, ಅರಶಿನ, ಬೆಲ್ಲ, ಹುಳಿ ಮತ್ತು ತೆಂಗಿನಕಾಯಿ ಇದನ್ನೆಲ್ಲ ಅಕ್ಕಿ ಜೊತೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಬರುವ. ನೋಡಿ ಸ್ನೇಹಿತರೆ, ಹಿಟ್ಟನ್ನು ರುಬ್ಬಿಕೊಂಡು ಕೂಡ ಆಯಿತು. ಹಿಟ್ಟು ಇಷ್ಟು ದಪ್ಪ ಉಂಟು ನೋಡಿ. ಹಿಟ್ಟನ್ನು ನಾನು ಎಲೆಗೆ ಸವರಿ ತವಾ ಫ್ರೈ ಮಾಡೋ ಪತ್ರೊಡೆಗೆ ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೇನೆ. ಇಷ್ಟೊತ್ತಿಗೆ ಇದರ ಟೇಸ್ಟನ್ನು ಕೂಡ ನೋಡಬೇಕಾಗ್ತದೆ. ಅಂದರೆ ಉಪ್ಪು, ಹುಳಿ, ಖಾರ, ಒಂದು ಸ್ವಲ್ಪ ಸ್ವೀಟ್ ಎಲ್ಲ ಒಂದಕ್ಕೊಂದು ಬ್ಯಾಲೆನ್ಸ್ ಆಗಿದ್ದರೆ ಮಾತ್ರ ಪತ್ರೊಡೆಯ ರುಚಿ ಕೂಡ ಚೆನ್ನಾಗಿರ್ತದೆ ನೋಡಿ. ಇಷ್ಟುಂಟು. ಮತ್ತು ಇದು ಮರಕೆಸು ಆದ ಕಾರಣ ಅಷ್ಟು ಜಾಸ್ತಿ ಹುಳಿ ಹಾಕಬೇಕು ಅಂತಿಲ್ಲ. ಮರಕೆಸಿಗೆ ಸ್ವಲ್ಪ ತುರಿಸುವ ಗುಣ ಕಡಿಮೆ. ಹಾಗೆ ನಮ್ಮ ಊರು ಕೆಸು ಆದರೆ ಸ್ವಲ್ಪ ಜಾಸ್ತಿ ತುರಿಸ್ತದೆ, ಹುಳಿ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕಾಗ್ತದೆ ನೋಡಿ. ಹಿಟ್ಟು ಕೂಡ ರೆಡಿ ಆಯಿತು. ಇನ್ನು ನಾವು ಇದನ್ನು ಎಲೆಗೆ ಸವರಿಕೊಳ್ಳುವ. ಮೊದಲಿಗೆ ನಾವು ಒಂದು ದೊಡ್ಡ ಎಲೆಯನ್ನು ಹಾಕಿಕೊಳ್ಬೇಕು. ಕೆಳಭಾಗಕ್ಕೆ ದೊಡ್ಡ ಎಲೆಯನ್ನು ಹಾಕಿಕೊಳ್ಬೇಕು. ಮತ್ತು ಹಿಟ್ಟನ್ನೆಲ್ಲ ಹೀಗೆ ಸವರಿಕೊಂಡು ಬರಬೇಕು. ತೆಳ್ಳಗೆ ಸವರಬೇಕು. ಎಲೆ ಎಲ್ಲ ಸೈಡಿಗೆ ಕೂಡ ಚೆನ್ನಾಗಿ ಹೀಗೆ ತೆಳ್ಳಗೆ ಸವರಿಕೊಂಡು ಬಂದರೆ ಆಯಿತು.
ಹಿಟ್ಟು ತುಂಬ ತೆಳ್ಳಗಿರಬಾರ್ದು, ಇಷ್ಟು ಹದ ಇದೆ. ಇದು ನೋಡಿ, ಈ ಹಿಟ್ಟು ಇಷ್ಟು ಹದ ಉಂಟು. ಹಿಟ್ಟನ್ನು ಈ ರೀತಿ ಮಾಡಿಕೊಂಡ್ರೆ ಆಯಿತು. ಹಿಟ್ಟು ಕೂಡ ಒಳ್ಳೆ ಘಮ ಬರ್ತಾ ಉಂಟು, ಇಂಗಿನ ಪರಿಮಳ ಕೂಡ. ಇದರ ಸೈಡಿಗೆಲ್ಲ ಹಾಕಿಕೊಳ್ಳಿ. ನಂತರ ಎಲೆಯನ್ನು ಹೀಗೆ ಇಟ್ಕೊಂಡಿದ್ದೇನೆ, ಉಲ್ಟಕ್ಕೆ ಇಟ್ಕೊಂಡಿದ್ದೇನೆ. ಇದರ ತುದಿಯನ್ನು ಈಚೆ ಮಾಡಿದ್ದೇನೆ. ಇದರ ಮೇಲೆ ಕೂಡ ಅಷ್ಟೇ ತೆಳ್ಳಗೆ ಹರಡಿಕೊಂಡ್ರೆ ಆಯಿತು. ನಾನು ಸಣ್ಣ ಎಲೆ ಆದ ಕಾರಣ ಒಂದು 5-6 ಎಲೆ ಇಟ್ಟುಕೊಳ್ತೇನೆ. ತುಂಬ ದೊಡ್ಡ ಎಲೆ ಆದರೆ ಒಂದು 4 ಎಲೆ ಇಟ್ಟುಕೊಂಡ್ರೆ ಸಾಕಾಗ್ತದೆ. ಇದು ಸ್ವಲ್ಪ ಸಣ್ಣ ಸಣ್ಣ ಎಲೆ. ಎಲ್ಲವನ್ನು ಕೂಡ ಹೀಗೆ ತೆಳ್ಳಗೆ ಹರಡಿಕೊಂಡ್ರೆ ಆಯಿತು. ಎಲೆ ಎಲ್ಲ ಭಾಗಕ್ಕೆ ಹಿಟ್ಟನ್ನು ಹರಡಿಕೊಳ್ಬೇಕು. ಮತ್ತು ಹಿಟ್ಟು ತುಂಬ ದಪ್ಪಕ್ಕೆ ಸಹ ಹರಡೋದು ಬೇಡ, ಹೀಗೆ ತೆಳ್ಳಗೆ ಹರಡಿಕೊಂಡ್ರೆ ಆಯಿತು. ಇವಾಗ ಇದು ನಾನು 3ನೇ ಎಲೆಯನ್ನು ಇಡ್ತಾ ಇದ್ದೇನೆ. ಇದರ ತುದಿಯನ್ನು ಈಚೆ ಇಟ್ಟಿದ್ದೇನೆ. ಒಂದರ ತುದಿ ಆಚೆ, ಒಂದರ ತುದಿ ಈಚೆ ಇಟ್ಕೊಂಡ್ರೆ ಆಯಿತು. ಸ್ನೇಹಿತರೆ, ಈಗ ನಮ್ಮ ಪತ್ರೊಡೆ ಕೂಡ ವರ್ಲ್ಡ್ ಫೇಮಸ್ ಆಗಿದೆ. ಅಂದರೆ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ 26 ಖಾದ್ಯಗಳಲ್ಲಿ ಪತ್ರೊಡೆಯನ್ನು ಕೂಡ ಒಂದೊಂದು ಆಯ್ಕೆ ಮಾಡಿಕೊಂಡಿದೆ. ಅದು ನಮ್ಮ ತುಳುನಾಡಿನ ಹಾಗೂ ಮಲೆನಾಡಿನ ಪತ್ರೊಡೆ. ತುಂಬ ಸಂತೋಷ ಪಡುವ ವಿಷಯವೇ ಅಲ್ವಾ. ಇದು 2 ಸೈಡನ್ನು ಹೀಗೆ ಮಡಚಿಕೊಳ್ಬೇಕು. ಇದರ ಮೇಲೆ ಕೂಡ ಹಿಟ್ಟನ್ನು ಹೀಗೆ ಹರಡಬೇಕು. ಹೀಗೆ ಚೆನ್ನಾಗಿ ಹರಡಿಕೊಂಡ್ರೆ ಆಯಿತು. ಇಲ್ಲಿ ಕೂಡ ಗ್ಯಾಪ್ ಬೇಡ. ಆನಂತರ ಹಿಟ್ಟನ್ನು ಹೀಗೆ ರೋಲ್ ಮಾಡಿಕೊಂಡು ಬಂದರೆ ಆಯಿತು. ಟೈಟಾಗಿ ರೋಲ್ ಮಾಡಬೇಕು. ಹೀಗೆ ನೋಡಿ, ಹೀಗೆ ರೋಲ್ ಮಾಡಿಕೊಂಡು ಬಂದರೆ ಆಯಿತು. ಎಲೆಯನ್ನು ಮಾತ್ರ ಟೈಟಾಗಿ ಹಿಡ್ಕೊಳ್ಬೇಕು, ಲೂಸ್ ಮಾಡಬಾರ್ದು. ನೋಡಿ, ಹೀಗೆ ಮಾಡಿದರೆ ಆಯಿತು. ಬೇಕಾದ್ರೆ ಇದರ ಸೈಡಲ್ಲಿ ಹಿಟ್ಟು ಇಲ್ಲದಿದ್ದರೆ ಹೀಗೆ ಸ್ವಲ್ಪ ಸ್ವಲ್ಪ ಹಾಕಿಕೊಂಡ್ರೆ ಆಯಿತು. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ನೋಡಿ ಸ್ನೇಹಿತರೆ, ಪತ್ರೊಡೆನೆಲ್ಲ ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನಿದನ್ನು ನಾವು ಬೇಯಿಸ್ಕೊಳ್ಳುವ. ಇಲ್ಲಿ ನಾನು ಪತ್ರೊಡೆ ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ. ಅಂದರೆ ಬೆಂದ ನಂತರ ಒಂದು 2 ಫ್ರಿಜ್ಜಲ್ಲಿಟ್ಟು 2 ದಿವಸ ಕಳೆದು ಇದರದ್ದು ಬೇರೆ ಥರದೊಂದು ರೆಸಿಪಿ ಮಾಡ್ತೇನೆ. ಉಸ್ಲಿ ಏನಾದರೂ ಮಾಡೋದು. ಹಾಗೆ ಮಾಡಿದರೆ ನನಗೆ ಶಾಪಿಗೆ ಹೋಗುವಾಗ ಕೂಡ ಸುಲಭ ಆಗ್ತದೆ. ನಾವು ಇದನ್ನು ಅರ್ಧ ಗಂಟೆ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳುವ. ನೋಡಿ ಸ್ನೇಹಿತರೆ, ನಮ್ಮ ಪತ್ರೊಡೆ ಕೂಡ ಈಗ ಬೆಂದಿದೆ. ಇದನ್ನು ನಾವು ಸ್ಲೈಸ್ ಮಾಡಿಕೊಳ್ಳುವ. ನೋಡಿ, ಬೆಂದ ನಂತರ ಈ ರೀತಿಯಾಗಿದೆ ನೋಡಿ. ಇನ್ನು ಇದನ್ನು ನಾವು ಸ್ಲೈಸ್ ಮಾಡಿಕೊಳ್ಳುವ. ನೋಡಿ, ಈ ರೀತಿಯಾಗಿದೆ ನೋಡಿ. ಇಲ್ಲಿ ನಾನು ತವಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈಗ ಸ್ಲೈಸ್ ಮಾಡಿದ ಪತ್ರೊಡೆಯನ್ನು ಇಟ್ಕೊಳ್ಳೋ. ನಾನು ಫ್ರೈ ಮಾಡಿ ತಿನ್ನಬೇಕು ಅಂತೇನಿಲ್ಲ. ತೆಂಗಿನೆಣ್ಣೆಯಲ್ಲಿ ಮುಳುಗಿಸಿ ಕೂಡ ತಿಂತಾರೆ. ಬಿಸಿ ಬಿಸಿ ಪತ್ರೊಡೆಯನ್ನು ತೆಂಗಿನೆಣ್ಣೆಯಲ್ಲಿ ಮುಳುಗಿಸಿ ಕೂಡ ತಿಂತಾರೆ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡನ್ನು ಮಗುಚಿ ಹಾಕಿಕೊಂಡ್ರೆ ಆಯಿತು. ಇನ್ನು ಸ್ವಲ್ಪ ಹೊತ್ತು ಹೀಗೆ ಇದರಲ್ಲಿ ಫ್ರೈ ಆಗಲಿ. ಇವಾಗ ನಾನು ಮೇಲಿಂದ ಕೂಡ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ. ಇದನ್ನೆಲ್ಲ ಈಗ ಉಲ್ಟ ಮಾಡ್ತಾ ಇದ್ದೇನೆ. ಜಾಸ್ತಿ ಎಣ್ಣೆ ಹಾಕಬೇಕು ಅಂತಿಲ್ಲ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದು.
ಮತ್ತು ಇದು ಸ್ವಲ್ಪ ರೋಸ್ಟ್ ಆಗಬೇಕು, ಅಂದರೆ ಮಾತ್ರ ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಖಾರ ಇದ್ದರೆ ಒಳ್ಳೆಯದಾಗ್ತದೆ ಮಾತ್ರ ಇದು ತಿನ್ನಲಿಕ್ಕೆ. ನೋಡಿ ಸ್ನೇಹಿತರೆ, ನಮ್ಮ ಪತ್ರೊಡೆಗೆ 2 ಸೈಡ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನೀಗ ತೆಗಿತಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈಗ ಪತ್ರೊಡೆಯ ಈಗ ಮರಕೆಸುವಿನ ಸೀಸನ್ ಆದ ಕಾರಣ ನೀವು ಸಹ ಇದನ್ನೊಂದ್ಸಲಿ ಟ್ರೈ ಮಾಡಿ. ಹೆಲ್ತಿಗೆ ಕೂಡ ಒಳ್ಳೆಯದು. ಇದರಲ್ಲಿ ಹೆಚ್ಚಾಗಿ ಔಷಧಿಯ ಗುಣ ಇರ್ತದಂತೆ ಈ ಮಳೆಗಾಲದ ಟೈಮಲ್ಲಿ. ಹಾಗಾಗಿ ವರ್ಷಕ್ಕೆ ಒಂದ್ಸಲಿ ಆದರೂ ಪತ್ರೊಡೆ ತಿನ್ನಬೇಕು ಅಂತ ಒಂದು ವಾಡಿಕೆ. ಎಲ್ಲವನ್ನು ಕೂಡ ಇದೇ ರೀತಿ ತಗೊಂಡ್ರೆ ಆಯಿತು. ಥ್ಯಾಂಕ್ ಯು.